ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ದೀಪಾವಳಿ ಹಬ್ಬದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ದೀಪಾವಳಿ ಹಬ್ಬ ಅಂದಮೇಲೆ ಸ್ಪೆಷಲ್ ಪಟಾಕಿ ಇರಲೇಬೇಕು. ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಪಟಾಕಿನ ಹೊಡಿತಾರೆ. ನಾಳೆ ಮತ್ತೆ ದೀಪಾವಳಿ ಹಬ್ಬ ಆಗಿ ಇನ್ನೊಂದು ದಿನದಲ್ಲಿ ನಾವು ಗೌರಿ ಹಬ್ಬ ಮಾಡ್ತೀವಿ. ಹಾಗಾಗಿ ಒಂದು ಬಾಕ್ಸ್ ಮಾತ್ರ ಪಟಾಕಿ ತೊಗೊಬಂದಿದ್ದೀವಿ. ಅದರಲ್ಲೆಲ್ಲ ಜಾಸ್ತಿ ಮಕ್ಕಳು ಹೊಡೆಯೋಂಥದ್ದೇ ಇದ್ದಿದ್ದು, ಕಾಟನ್ನೇ ಜಾಸ್ತಿ ಇತ್ತು. ಮೇಲ್ಗಡೆ ಬಾಕ್ಸ್ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಪಟಾಕಿಗಳನ್ನೇ ಕೊಟ್ಟಿದ್ರು, ಬಟ್ ಒಳಗಡೆ ಎಲ್ಲ ಮಕ್ಕಳು ಹೊಡೆಯೋ ಪಟಾಕಿನೇ ಇದ್ದಿದ್ದು. ಬಟ್ ಅವನಿಗೂ ಖುಷಿ ಆಯ್ತಲ್ವಾ, ಇನ್ನೇನು ನಾವು ದೊಡ್ಡವರಾಗಿದ್ದೀವಿ, ಮಕ್ಕಳು ಖುಷಿನೇ ಅಲ್ವಾ. ಸರಿ ಅವನ್ನ ಹೊಡಿಲಿ ಅಂತ ಹೇಳ್ಬಿಟ್ಟು ಅವರಪ್ಪ ಅವನು ಇಬ್ಬರು ಸೇರಿಬಿಟ್ಟು ಪಟಾಕಿಗಳನ್ನ ಹೊಡೆದ್ರು. ನನ್ನ ಮಗಳಿಲ್ಲ, ನಮ್ಮ ಅಮ್ಮರ ಊರಿಗೆ ಹೋಗಿದ್ದಾಳೆ. ಹಾಗಾಗಿ ಮತ್ತೆ ನಾನು ನಾಳೆ ಊರಿಗೆ ಹೋಗಬೇಕು ಗೌರಿ ಹಬ್ಬಕ್ಕೆ. ನಾವು ಈ ಟೈಮಲ್ಲೇ ಗೌರಿನ ಮಾಡೋದು. ಹಾಗಾಗಿ ಬನ್ನಿ ಪೂಜೆ ಯಾವ ರೀತಿ ಮಾಡಿದ್ದೆ ಅಂತ ನೋಡ್ಕೊಬರೋಣ. ಇದು ನೋಡಿ, ನಮ್ಮ ಮನೆಯವರು ಪೂಜೆ ಎಲ್ಲ ಮನೇಲೆಲ್ಲ ಪೂಜೆ ಮುಗಿಸಿದ್ಮೇಲೆ ಅಂಗಡಿಯವರು ಪೂಜೆಗೆ ಕರೆದಿದ್ರು ಅಂತೇಳಿ ಹೋಗಿದ್ರು. ಅವರು 2 ಲಾಡ್ ಬಾಕ್ಸ್ನ ಕೊಟ್ಟಿದ್ರು. ಚಿಕ್ಕದೊಂದೊಂದು ಇಟ್ಟಿದ್ದಾರೆ ಲಾಡ್, ಅದರಲ್ಲಿ ದಪ್ಪ ಇದೆ, ಚೆನ್ನಾಗಿತ್ತು ಟೇಸ್ಟು. ಎಲ್ಲ ಜಾಸ್ತಿ ಒಂದು ಅರ್ಧ ಏನೋ ತಿಂದ್ವಿ ಅಷ್ಟೇ. ಲಾಡು ಇದ್ದಿದ್ದೆಲ್ಲ ಊರಿಗೇನೆ ತೊಗೊಬಂದೆ. ಇದು ನೋಡಿ ಮಿಕ್ಸರು, ಮತ್ತು ಇದು ಪಟೋಟದಲ್ಲಿ ಮಾಡಿರೋದು ಅದು, ಮತ್ತು ಒಂದು ಬಾಕ್ಸ್ ಇನ್ನೊಂದು ಅಂಗಡಿಯವ್ರು ಕೊಟ್ಟಿರೋದು. ಇದು ಒಂದು ಬಾಕ್ಸ್ ಹಲ್ವಾ ಕೊಟ್ಟಿದ್ರು, ಮತ್ತು ಇನ್ನೊಂದು ಬಾಕ್ಸ್ ಬಂದುಬಿಟ್ಟು ಹಳದಿರಾಮ್ಸ್ದು ಸೋನ್ ಪಾಪುಡಿ ಫೇಮಸ್ ಅಲ್ವಾ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮುಂಚೆ ಇದ್ದನು ನನಗೆ ಇದು ಹಳದಿರಾಮ್ಸ್ದು ಸೋನ್ ಪಾಪುಡಿ ತುಂಬ ಇಷ್ಟ ಆಗೋದು, ಅದನ್ನೇ ಕೊಟ್ಟಿದ್ದಾರೆ. ಅದೊಂದು ಇಷ್ಟಪಟ್ಟು ಊರಿಗೆ ತೊಗೊಂಡೋಗಲಿಲ್ಲ, ಮನೆಯಲ್ಲೇ ಇಟ್ಕೊಂಡೆ ಅದು ಹಲ್ವಾ. ಮತ್ತು ಇದು ಪಟೋಟದ್ದು ಮಿಕ್ಸರ್ ತೊಗೊಂಡೋದೆ. ಇದು ಬಂದುಬಿಟ್ಟು ಬಿಸ್ಕೆಟು, ಬೇಕ್ರಿ ಹತ್ರ ನನ್ನ ಮಗ ಇಷ್ಟಪಟ್ಟು ಕೇಳ್ದೆ ಅಂತೇಳ್ಬಿಟ್ಟು ಬಿಸ್ಕೆಟು ಕೊಡಿಸ್ಕೊಬಂದಿದ್ರು. ಅವನು ಅದೇ ತಿಂದ, ಹೊಟ್ಟೆ ತುಂಬ ಊಟ ತಿನ್ನಲಿಲ್ಲ. ನಾವು ಬಿಸ್ಕೆಟ್ ಚೆನ್ನಾಗಿದೆ ಅಂತ ನಾವು 2 ತಿಂದ್ವಿ, ಒಂದೊಂದು ಸ್ವೀಟ್ ತಿಂದ್ವಲ್ವ. ಹಾಗಾಗಿ ಮಾಡಿರೋಂಥ ಅಡುಗೆನ ಯಾರೂ ಟೇಸ್ಟ್ ಸಹ ಮಾಡಲಿಲ್ಲ ಫ್ರೆಂಡ್ಸ್, ಎಲ್ಲ ಹಾಗೆ ಉಳ್ಕೊಡ್ತು. ನನ್ನ ಮಗ ಇಷ್ಟಪಟ್ಟು ಕೇಳ್ದ ಒಬ್ಬಟ್ಟು ಮಾಡು ಅಂತ, ಏನು ಸ್ವೀಟ್ ಮಾಡಲಿ ಅಂದರೆ ಅವನು ಯಾವತ್ತೂ ಇಷ್ಟಪಡ್ತಿರ್ಲಿಲ್ಲ. ಇದೇನು ಫಸ್ಟ್ ಟೈಮ್ ಕೇಳ್ತಾ ಇದ್ದಾನಲ್ಲ ಅಂತ ಮಾಡಿದ್ರೆ ಅವ್ನು ತಿನ್ನಲೇ ಇಲ್ಲ. ಇನ್ನೂ ಎಷ್ಟೊಂದು ಹೂರ್ಣ ಮಿಕ್ಕಿದೆ, ನನಗೊಬ್ಳಿಗೆ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಊರಿಗೆ ಹೋದ್ಮೇಲೆ ಅಮ್ಮ ನಾನು ಸೇರಿಬಿಟ್ಟು ಮಾಡೋಣ ಅಂತ ಹಂಗೆ ಎತ್ತಿಟ್ಟಿದ್ದೆ. ಇನ್ನೂ ಸ್ವಲ್ಪ ನೋಡಿ ಇಟ್ಟು ಕಲಸಿರೋದನ್ನು ಹಾಗೆ ಮಿಕ್ಕಿದೆ, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಹಾಗಾಗಿ ಏನು ಹಾಳಾಗಿಲ್ಲ. ಕೋಸಂಬರಿನೂ ಮಿಕ್ಕಿತ್ತು, ಅದು ಇಟ್ಟಿದ್ದೆ. ಬಟ್ ಕೋಸಂಬರಿ ಇರಲ್ಲ, ಊರಿಗೆ ತೊಗೊಂಡೋಗಿ ಬರಲ್ಲ. ಇಲ್ಲೇ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ತಿಂದ್ಬಿಟ್ಟು ಇದ್ದಿದ್ದು ಮುಸ್ರೆಗೆ ಹಾಕೋಗ್ಬೇಕಾಗುತ್ತೆ. ಚಕ್ಲಿ ಮಾಡಿದ್ದೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು ಚಕ್ಲಿ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಎತ್ತಿಟ್ಬಿಟ್ಟು ಇದ್ದಿದ್ದನ್ನ ಕವರ್ಗೆ ಹಾಕ್ಕೊಂಡು ಊರಿಗೆ ತೊಗೊಂಡು ಹೋಗ್ತಾಯಿದ್ದೀನಿ. ನಮ್ಮೂರಲ್ಲಿ ಗೌರಿ ಹಬ್ಬ ಈಗಲೇ ಆಚರಣೆ ಮಾಡೋದು ಅಂದ್ವಲ್ಲ, ಹಾಗಾಗಿ
ನನ್ನ ಮಗಳು ಮುಂಚೆನೇ ಹೋಗಿದ್ದಾಳೆ ಆಲ್ರೆಡಿ. ನಾನು ನನ್ನ ಮಗ ಮತ್ತು ನನ್ನ ತಮ್ಮ ಮೂವರು ಹೋದ್ವಿ. ನಮ್ಮ ಹಸ್ಬೆಂಡ್ ಬ್ಯುಸಿ ಇದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನು ರೈಸ್ ಅನ್ನ ಮಿಕ್ಕಿದೆ, ನೈಟ್ ಮಾಡಿರೋದು, ಮತ್ತು ಸಾಂಬಾರು ಮಿಕ್ಕಿದೆ. ಹಾಗಾಗಿ ಬೆಳಗ್ಗೆ ಟಿಫನ್ದೇನು ರಿಸ್ಕ್ ಇಟ್ಕೊಳ್ಳಿಲ್ಲ ನಾನು. ಸೋಮವಾರ ಹಬ್ಬ ಮಾಡಿದ್ದು, ಮಂಗಳವಾರ ಅದೇ ರೈಸ್ಗೆ ನೈಟ್ ಇರೋ ರೈಸ್ಗೆ ಚಿತ್ರಾನ್ನ ಮಾಡಿಬಿಟ್ಟು ಅದನ್ನೇ ತಿಂದ್ಕೊಂಡು ಈಗ ಅಮ್ಮನೂರಿಗೆ ಹೊರಟಿದ್ದೀವಿ. ಇನ್ನು ಸಾಂಬಾರು ಮಿಕ್ಕಿತ್ತಲ್ವ, ಸಾಂಬಾರು ಮತ್ತು ಕರ್ಗಡ್ಬು ಹೂರ್ಣ ಎಲ್ಲ ತೊಗೊಂಡು ಪಾರ್ಸಲ್ ಅಮ್ಮನ ಮನೆಗೆ ಹೋದೆ. ಅಮ್ಮಂಗೆ ಹೇಳಿದೆ ಏನು ಮಾಡಬೇಡ ಅಂತ, ಬಟ್ ಅವರು ಚಪಾತಿ ಪಲ್ಯ ಎಲ್ಲ ಮಾಡಿದರು. ಹಾಗಾಗಿ ಹೋದ್ಮೇಲೆ ಅಮ್ಮ ಮಾಡಿರೋದು ತಿಂದ್ಬಿಟ್ಟು ಇದು ಸಂಜೆಗೆ ತಿನ್ಕೊಂಡ್ವಿ. ಬಿಸಿ ಮಾಡಿಟ್ಟಿದ್ದೆ, ಏನೂ ಆಗಿರಲಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ರಿಗೂ ಬಾಯ್.